2019ರಲ್ಲಿ ಭುವನೇಶ್ವರಿ ಕಾಯ್ಕುಂಡು ಸ್ಪೋರ್ಟ್ಸ್ ಅಕಾಡೆಮಿ ಪಟ್ಟಣಕೊಡಿ ಸರ್ಕಾರಿ ಹಿರಿಯ ಮಾದರಿ ಶಾಲೆ ಆವರಣದಲ್ಲಿ ತರಬೇತಿಯನ್ನು ನೀಡಲು ಪ್ರಾರಂಭಿಸಿದರು. ಮೊದಲ ವರ್ಷದಲ್ಲಿಯೇ ಅಕಾಡೆಮಿಯ ವಿದ್ಯಾರ್ಥಿಗಳು 2019-20ರಲ್ಲಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ಮತ್ತು ಜೂಡೋ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟದ ಸ್ಪರ್ಧೆಗೆ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಿಂದ ಈ ಅಕಾಡೆಮಿಯ ವಿದ್ಯಾರ್ಥಿಗಳು ಆಯ್ಕೆಯಾದರು. 2021-22ರ ವರ್ಷದಲ್ಲಿ ಟೇಕ್ವಾಂಡೋ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ಅದೇ ವರ್ಷದಲ್ಲಿ ಜರುಗಿದ ಮಲೇಷಿಯಾದ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಶಶಿಕಾಂತ್ ಮಗದುಂ ಆಯ್ಕೆಯಾದಾಗ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಅಕಾಡೆಮಿಗೆ ಅಭಿನಂದನೆಗಳನ್ನು ಹೇಳಿದರು. 2023-24ರಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಶಾಲೆ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಹಾಯ ಸಂಸ್ಥೆ ಪಟ್ಟಣಕುಡಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಂಗಳೂರಿನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಕ್ತಿ ಸಂತೋಷ್ ಕೋಟಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಭುವನೇಶ್ವರಿ ಕಾಯ್ಕೊಂಡು ಸ್ಪೋರ್ಟ್ಸ್ ಅಕಾಡೆಮಿಯ ಮತ್ತು ಬೆಳಗಾವಿ ಜಿಲ್ಲಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಥಾಯಿ ಸಂಸ್ಥೆ ಪಟ್ಟಣಕುಡಿ ವಿದ್ಯಾರ್ಥಿಗಳ ಪೋಷಕರು, ಊರಿನ ನಾಗರಿಕರು, ಹಿರಿಯರು ಅಭಿನಂದನೆಗಳನ್ನು ಕೋರಿದ್ದಾರೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಟೈಕ್ವಾಂಡೋ ಕ್ಲಾಸನ್ನು ಶುರು ಮಾಡಿದಾಗ 3 ವರ್ಷ ಇದು ಸ್ಟಾರ್ಟ್ ಆಗ್ತಿದೆ. ಈಗ ನಾವು ಪ್ರಾರಂಭ ಮಾಡಿದಾಗ ಇಲ್ಲಿ ಹೆಚ್ಚು ಮಕ್ಕಳು ಕಲಿಯಲಿಕ್ಕೆ ಬರಲಾಗ್ತಿದ್ರು. ಆದರೆ ನಾವು ಒಂದು ಸಲ ನಮ್ಮ ಸ್ಟೇಟ್ ಒಲಿಂಪಿಕ್ಸ್ ದಾವಣಗೆರೆಗೆ ಹೋದಾಗ ಅಲ್ಲಿಂದ ನಾವು ಗೆದ್ದು ಬಂದಾಗ ಟ್ರಾಫಿ ಮೆಡಲ್ಸ್ ಎಲ್ಲ ತಂದು ನಮಗೆ ಸರ್ಗೂ ಸತ್ಕಾರ ಮಾಡಿದಾಗ ಅದನ್ನೆಲ್ಲ ಮತ್ತಷ್ಟು ಮಕ್ಕಳು ನೋಡಿ ಅವರಿಗೂ ಕೂಡ ಇದು ಆಟವನ್ನು ಆಡಬೇಕೆಂಬ ಹೆಮ್ಮೆಯಿಂದ ಅವರು ಕೂಡ ಈಗ ಬರ್ತಾ ಇದ್ದಾರೆ. ಈಗ ನಮ್ಮ ಕ್ಲಾಸ್ ಸಂತೋಷವಾಗಿ ನಡೆಯುತ್ತಿದೆ. ಮತ್ತು ನಾವು ಕ್ಲಾಸ್ ಚಾಲೂ ಮಾಡ್ತಾರೋ ಸಂತೋಷ್ ಪೊಟ್ಟಿ ಸರ್ ಅವರಿಗೆ ನಾನು ಅಭಿನಂದನೆಯನ್ನು ತೋರುತ್ತೇನೆ. ಅವರಿಂದ ನಾವು ಇಷ್ಟು ಹಂತಕ್ಕೆ ಸೇರಲು ಅವರೇ ಕಾರಣ. ಮತ್ತು ನಾವು ಈಗ ನ್ಯಾಷನಲ್ ಆಗಿದೆ, ಸ್ಟೇಟ್ ಆಗಿದೆ, ಇಂಟರ್ನ್ಯಾಷನಲ್ ಈಗ ಇನ್ನೂ ಆಗೋತಿದೆ. ಅದನ್ನೆಲ್ಲ ಅವರೇ ಜವಾಬ್ದಾರಿಯಿಂದ ನಮ್ಮನ್ನು ಮತ್ತು ನಮ್ಮನ್ನೇ ಮತ್ತೆ ಅವರ ಮನೆಗೆ ತರ್ತಾರೋ. ಅವ್ರ ಹಂತದ ಜವಾಬ್ದಾರಿ ದೇವರಿಗೆ ಇನ್ನೂ 100 ಆಯುಷ್ ಕೊಡಲಿ ಅಂತ ಅವರಿಗೆ ಕೇಳ್ತೀನಿ. ಧನ್ಯವಾದ. आमचा नातू वैष्णव पाटील सरांनी नातवाला बरंच हे दिलं. सगळ्या मुलांचं किंवा पालकवर्गांचं पण सरांनी हे धन्यवाद देतो. असंच पुढची त्यांची वाटचाल चालू राहू दे. त्यांच्या ह्याच्यात आम्ही सहकार्य. सर स्वतःच्या जबाबदारीनं मुलांना घेऊन बेंगलोरला जातात. तिथं पूर्ण त्यांची आपण म्हणजे आमच्यासारखी त्यांची व्यवस्था करतात. ह्यासाठी त्यांचा आभार मानतो. ಈ ಕಲೆಯಲ್ಲಿ ತೈಕೊಂಡೋ ತರಬೇತಿಯಲ್ಲಿ ನಾನು 1990ರಲ್ಲಿ ಶುರುವಾರದ 3ರಲ್ಲಿ ಬ್ಲ್ಯಾಕ್ ಬೆಲ್ಟ್ ಅದೇ ಫಸ್ಟ್ ಕರಾಟೆ ಬ್ಲ್ಯಾಕ್ ಬೆಲ್ಟು. ಅದು ಕರಾಟೆ ಎಲ್ಲೂ ಸಿಗಲಿಲ್ಲ. ನಾನು ಫಸ್ಟ್ ಟೈಮ್ ರಾಯಚೂರು ಆರ್ಮಿ ಮಿಲಿಟ್ರಿ ಸೈನ್ಯ ಸೇರ್ಬೇಕಂತೇಳಿ ಆಸೆ ಬಯಸಿದ್ದೆ. ಆ ಆಸೆನೂ ತೀರ್ಕೊಳ್ಳೋ ಸಂಬಂಧ ಏನು ಮಾಡಿದರೆ ರಾಯಚೂರಿನಲ್ಲಿ ಭರ್ತಿಗೆ ಹೋದೆ. ಆ ಸರ್ಟಿಫಿಕೇಟ್ ನನಗೆ ಯೂಸ್ ಆಗಲಿಲ್ಲ ಕರಾಟೆ. ಅದೇ ನಂತರ ಅವರು ನಾರಾಯಣ ಹಿರೇಕೊಡಿ ಅಂತೇಳಿ ಒಬ್ಬರಿದ್ದರು ಸುಬೇದಾರು. ಅವ್ರಿದ್ದವರು ಇಲ್ಲ ತೈಕೊಂಡೋಕ್ಕೆ ಮಾನ್ಯತೆ ಅದಪ್ಪ, ಭಾರತ ಸರ್ಕಾರದ ಇಂದ ಮಾನ್ಯತೆ ಪಡೆದದ, ಆ ಕ್ರೀಡೆಯನ್ನು ಮಾಡ್ಕೊಂಡು ಹೋಗ್ಬೋತಂತ ಹೇಳಿದರು. ಅಲ್ಲಿಂದ 2003ರಿಂದ 2023ರವರೆಗೂ ಕಂಟಿನ್ಯೂ ತೈಕೊಂಡೋನ ತರಬೇತಿಯನ್ನು ಮಾಡ್ತಾಯಿದ್ದೀನಿ ರೀ. ನಾನು ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದ ನಂತರ ಈಗ ನನ್ನ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿನೂ ಸಾಧನೆಯನ್ನು ಮಾಡ್ಯಾರ. ಅದೇ ಥರ ಮುಂಬರುವ ದಿನಗಳಲ್ಲಿ ಖೇಲೋ ಇಂಡಿಯಾ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೂಡ ನನ್ನ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಅದೊಂದು ಒಂದೇ ನನಗೆ ಹೆಮ್ಮೆ ಅಂದ್ರಪ್ಪ, ನನ್ನ ಮಕ್ಕಳೇನ ನಮ್ಮ ಅಕಾಡೆಮಿ ಮಕ್ಕಳೇನ ನನ್ನ ಸ್ಕೂಲ್ ಮಕ್ಕಳೇನ ಎಲ್ಲ ಒಂದೇ ಅಂತ ಹೇಳಿ ಭಾವಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.